ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ವಿನುತಾ ಸಹನಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿರ್ತೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ಟೈಮ್ ಬಂದು 12 ಗಂಟೆ, ಅಂದರೆ ಸಾಟರ್ಡೇನೂ ಅಲ್ಲ ಸಂಡೇನೂ ಅಲ್ಲ, ಆ ಥರ ಟೈಮಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಒಂದೇ ಒಂದು ನಿಮಿಷ. ಸೊ ಮಂತ್ ಎಂಡು, ಕ್ಲೋಸಿಂಗು, ಪಾಪ ಫುಲ್ಲು ಸ್ಟ್ರೆಸ್ಸು. ಆ್ಯಕ್ಚುಲಿ ನಾನು ಆಫೀಸ್ ಬಿಟ್ಟಾಗಲೇ 9:30 10 o'clock. ಆಮೇಲೆ ಬಂದು ಸ್ವಲ್ಪ ಕೆಲಸ ಇತ್ತು. ಏನಂತ ಅಂದರೆ ಮಂಡೇ ಒಂದು ಶೂಟ್ ಇದೆ. ಏನು ಶೂಟು ಅವೆಲ್ಲ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಮಂಡೇ ಶೂಟ್ ಇರೋದ್ರಿಂದ, ನಾರ್ಮಲ್ ಶೂಟ್ ಇರೋದ್ರಿಂದ ಸ್ವಲ್ಪ ಅವರು ಅಲ್ಲ ಫೇಶಿಯಲ್ ಮಾಡಿಸ್ಕೋಬೇಕು, ಪೆಡಿಕ್ಯೂರ್ ಮಾಡಿಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಮಂತ್ ಎಂಡು ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದೀವಿ. ಸೊ ಇವತ್ತು ಮಾಡಿಸ್ಕೊಳ್ಳೋಣ, ಬೇಗ ಏನಾದರೂ ನನ್ನ ಕೆಲಸ ಮುಗಿದ್ರೆ ಅಂತ ಅಂದ್ಕೊಂಡೆ. ಬಟ್ ಆಗಲೇ ಇಲ್ಲ. ನಾನು ಆಫೀಸ್ ಬಿಟ್ಟಿದ್ದೆ 9 ಗಂಟೆ. ಅವ್ರಿಗೆ ಹೇಳಿದ್ದೆ ನಾನು ಪಾರ್ಲರಲ್ಲಿ ಬರ್ತೀನಿ ಒಂದು 9-9:30 ಅಂತ. ಆ್ಯಕ್ಚುಲಿ 8:30 ಕ್ಲೋಸ್ ಪಾರ್ಲರು. ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಸೊ ಶೂಟ್ ಇರೋ ಕಾರಣ ನಾನು ಫೇಶಿಯಲ್ ಮಾಡಿಸ್ಕೊಳ್ಳೇಬೇಕಿತ್ತು. ತುಂಬ ವೈಟ್ ಹೆಡ್ಸ್ ಎಲ್ಲ ಇಲ್ಲ ಆಗಿತ್ತು, ನನಗೆ ಫೀಲ್ ಆಗ್ತಿತ್ತು. ಸೊ ಮೇಕಪ್ ಸರಿ ಕೂರಲ್ಲ ಫೇಶಿಯಲ್ ಮಾಡಿಸ್ಲಿಲ್ಲ ಅಂದರೆ. ಸೊ ಈಗ ಟೈಮ್ ಬಂದು ಮುಗಿಸ್ಕೊಂಡು ಇಲ್ಲಿ ಮನೆಗೆ ರೀಚ್ ಆಗೋಷ್ಟರಲ್ಲೇ 12 ಗಂಟೆ. ಸೊ ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಮಾಡಿದ್ದೀನಿ. ನಾಳೆ ಸಂಡೇ. ಆ್ಯಕ್ಚುಲಿ ಸಂಡೇ ಏನು ವಿಶೇಷ ಅಂತ ಅಂದರೆ, ಅಣ್ಣ ನಾರ್ಮಲ್ ನಾವು ಮಂತ್ಲಿ ಮುಳ್ಕಟಮ್ಮ ಟೆಂಪಲ್ಗೆ ಹೋಗ್ತೀವಿ. ಅಣ್ಣ ಪ್ರತಿ ವರ್ಷ ಅಲ್ಲಿ ಸವೆ ಅಂತ ಏನೋ ಮಾಡಿಸ್ತಾನೆ. ಏನಂದರೆ ಮರಿ ಹೊಡೆದು ಪೂಜೆ ಮಾಡಿಸೋದು. ಹೀಗೆ ನಾಳೆ ಅದ್ರ ಪ್ರೋಗ್ರಾಮ್ ಇದೆ. ಸೊ ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ, ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತೆಲ್ಲ ಏನೇನಾಗುತ್ತೆ, ನಾಳೆ ಏನೇನಾಗುತ್ತೆ, ಇವತ್ತು ಅಂದರೆ ಮೀನ್ಸ್ ನಾಳೆನೇ, ಅಂದರೆ ಇವತ್ತೇ. ಆ್ಯಕ್ಚುಲಿ 12 ಗಂಟೆ ಆಗೋಯ್ತಲ್ಲ. ಸೊ 3 ಗಂಟೆಗೆ ಅಣ್ಣ ಮತ್ತು ಸಾಗರ್ ಹೊರಟಿದ್ದಾರೆ ಮರಿ ಎಲ್ಲ ತೊಗೊಂಡು ಊರಿಗೆ. ದೇವಸ್ಥಾನದ ಹತ್ರ ಹೋಗಿದ್ದಾರೆ. ಯಾರೂ ಹೋಗಿಲ್ಲ, ನಾವೆಲ್ಲ ಇಲ್ಲೇ ಇದ್ದೀವಿ. ನಾಳೆ ಮಾರ್ನಿಂಗ್ ಹೋಗಬೇಕು ಅಂತ, ಅಂದರೆ ಇವತ್ತು ಮಾರ್ನಿಂಗು ಒಂದು 3 ಗಂಟೆಗೆ ಮನೆ ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಯಾರ್ಯಾರು ಅಂದರೆ ನಾನು, ನಮ್ಮ ಮನೆ ಫ್ಯಾಮಿಲಿ, ಅಂದರೆ ಅವಿ ಮಕ್ಕಳು ಮತ್ತು ಅರ್ಶಿ ಒಬ್ಳನ್ನ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಇನ್ನು ಮಿಕ್ದವರೆಲ್ಲ ಟಿ ಬೇರೆ ಅವ್ರವ್ರ ವೆಹಿಕಲ್ಸಲ್ಲಿ ಬರ್ತಾರೆ. ಸೊ ನಾನು ಸಖತ್ ಹೊಟ್ಟೆ ಹಶ್ವಾಗ್ತಿತ್ತು. ಮಧ್ಯಾಹ್ನ ರೊಟ್ಟಿ ತಿಂದೆ, ಏನೂ ತಿಂದಿರಲಿಲ್ಲ. ಸೊ ಅವಿ ಇಲ್ಲೇ ನಾನು ಫೇಶಿಯಲ್ ಮಾಡಿಸ್ಕೊಂಡು ಈಚೆ ಬರೋಷ್ಟರಲ್ಲೇ ಮ್ಯಾಕ್ಸಿಮಮ್ 11:15 ಆಗೋಗಿತ್ತು. ಸೊ ಬರ್ತಾ ಎಲ್ಲೋ ಹೋಗಿತ್ತವಿ ಏನೇನೋ ಐಟಮ್ಸ್ ತರೋದಕ್ಕೆ ನಾಳೆ ಅಲ್ಲಿ ಪೂಜೆಗೆ. ಸೊ ತೊಗೊಂಡು ಬರ್ತಾ ನನಗೂ ಏನಂತಾರೆ ಅದು ಗೋಬಿ ರೈಸ್ ಏನೋ ತಂದರು. ಸೊ ತಿಂದು ಹಾಗೆ ಐಸ್ ಕ್ರೀಮು ತಂದಿದ್ದರು. ಸೊ ಅದನ್ನು ತಿಂದು ಕೂತಿದ್ದೀನಿ. ಅವರು ಎಲ್ಲೋಗಿದ್ದಾರೆ ಅಂದರೆ ವೆಯ್ಟ್ ನೋಡಿ, ನಮ್ಮ ಫಿಲ್ಟರ್ ಕಾಫಿ. ನಮ್ಮನೆ ಡೌನ್ ಇಳಿದ್ರೆ ನಮ್ಮ ಫಿಲ್ಟರ್ ಕಾಫಿ ಕುಡಿಬೇಕು ಅನ್ಸಿದ್ರೆ, ಮನೇಲಿ ಕುಡಿದು ಬೋರ್ ಆಯಿತು ಅಂದರೆ ಇಲ್ಲಿಗೆ ಬರ್ಬೋದು. ನೋಡಿ 12 ಗಂಟೆ ಆದರೂ ಎಷ್ಟು ಜನ ತುಂಬಿದ್ದಾರೆ ಅಲ್ಲಿ. ಸೊ ಕಾಫಿ ತರಕ್ಕೆ ಹೋಗಿದ್ದಾರೆ. ನನಗೆಲ್ಲ ಅವರಿಗೆ, ನನಗೆ ಅಂದರೆ ಐಸ್ ಕ್ರೀಮ್ ತಿಂತಾಯಿದ್ದೀನಲ್ಲ, ಸೊ ನನಗೆ ಬೇಡ ಅಂತ ಅಂದೆ. ನೋಡಿ ಫ್ರೆಂಡ್ಸ್, ಕಾಫಿ ಹಿಡ್ಕೊಬಂದಿದ್ದಾರೆ. 1 ಗಂಟೆ ರಾತ್ರಿ. ಈಗ ಮಲ್ಗದೆ ಬೇಡವಾ? ಹಂಗೆ ತಿರ್ಗಿಸೋದು. ಅರ್ಶಿಗೆ ಫೋನ್ ಮಾಡಿ ಎದ್ದಿರೋ ಬೇಗ ಸ್ನಾನ ಆಯ್ತಾ? ಫೋನ್ ಮಾಡಲ ಇವಾಗ ಸುಮ್ಮನೆ? ಅಲ್ಲ, ನಿನ್ನ ಫೋನಲ್ಲಿ ಮಾಡಬೇಕಿತ್ತು. ವಿಡಿಯೋ ಕಾಲ್ ಮಾಡು. ಅಲ್ಲ ಇರು, ನೀನು ಹಿಡ್ಕೋ, ನಾನು ಮಾಡ್ತೀನಿ. ರೆಡಿ ನಾನು ಈಗ ರಿಂಗ್ ಆಯ್ತಾ? ರೆಡಿನಾ? ಅಷ್ಟು ಹೊರಟಿದ್ದೇನೆ. ಅಶಿ 4 ಗಂಟೆ ಎದ್ದಿಲ್ವಾ ಇನ್ನೂ? 12 ಗಂಟೆ ಎದಳು, ಬೇಗ ರೆಡಿಯಾಗು. ಸೀರೀಸ್ ನೋಡೋದ ಗೊತ್ತಿರ್ಬೇಕೇನು? 12 ಗಂಟೆ. ನಾನು ಬರಲ್ಲ ಕಣೆ, ಫ್ರಂಟ್ ಕ್ಯಾಮ್ರಾ. ಹಲೋ. ಅಯ್ಯೋ, ಫೋನಲ್ಲಿ ಬೇರೆ ಉಲ್ಟಾ ಹಿಡ್ಕೊ. ಅಕ್ಕ ಮಾತಾಡಿ. ಮಾತಾಡ್ತಾ ಇದ್ದೀನಲ್ಲ ಅರ್ಶಿ. ನಿದ್ದೆಗಣ್ಣಲ್ಲಿ ಏನು ಅಂತಿದ್ಯಾ ನೀನು?
ನಾನೇನಂತಾರ ನೀವು ಆಲ್ರೆಡಿ 4 ಗಂಟೆ ಎದ್ದೋಳು ಅಂತ ಇದ್ದೀರಾ, ಇನ್ನ 12 ಗಂಟೆ ಅಂತ ಹೇಳ್ತಾ ಇದೀನಿ. ಅಲಾರಾಮ್ ಇಟ್ಕೊಂಡು ಮಲ್ಕೊಂಡಿದ್ದೀನಿ. ನಾವು ನೋಡಿ ಇವಾಗ ಬಂದಿದ್ದೀವಿ. ಎಲ್ಲಿದ್ದೀರಾ ನೀವು? ಮನೆಗೆ ಹೋಗಿಲ್ಲ ಇನ್ನು. ಯಾಕೆ ಎಲ್ಲೋಗಿದ್ರಿ? ನಾನು ಫೇಶಿಯಲ್ ಮಾಡ್ಸಕ್ಕೆ ಅಂತ ಹೋದೆ, ನೀನ್ ಮನೆಗೆ ಬಂದಾಗ ಅವಿ. ಓ ಮಂಡೇ ನಿಂಗೆ ಹೇಳಿಲ್ಲ ಶ್ರೀ, ನಾನು ಬ್ಯುಸಿ ಇದ್ನಲ್ಲ. ಮಂಡೇ ಶೂಟ್ ಐತೆ ಒಂದು. ಅದೇ ನನ್ನ ಫ್ರೆಂಡ್ ಒಬ್ಳು ಮೇಕಪ್ ಆರ್ಟಿಸ್ಟು, ಒಂದು ವಿಡಿಯೋ ಶೂಟ್ ಮಾಡಬೇಕು ಸೋಮವಾರ. ಫೇಶಿಯಲ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಇನ್ನು ನಾಳೆ ನಾವು ಅಲ್ಲಿಂದ ಎಷ್ಟೊತ್ತಿಗೆ ಬರ್ತೀವೋ, ಸೋಮವಾರ 8:30 ಹೋಗೋಣ ಅನ್ಕೊಂಡಿದ್ದೀವಿ ಶೂಟ್ಗೆ. ಅದಕ್ಕೆ ನೋಡ್ದೆ ಇದೀನಿ ಅಂದ್ರು. ಸರಿ ಹೋಗಿ ರೆಡಿಯಾಗಿ ಬರೋದು ಯಾವಾಗ? ನಿದ್ದೆ ಮಾಡಲ್ಲ. ತಿರ್ಗಿಸ್ಕೊ ನಿನ್ಗೆ ಹಂಗೆ ಹಿಂಗ್ ತಿರ್ಗಿಸೋಣ. ನಮ್ಮಣ್ಣ ನೋಡೋದು ಹೆಂಗೆ? ಹಿಂಗ್ ತಿರ್ಗಿಸ್ಬೇಕಂತೆ ಅಣ್ಣ. ನಿನ್ನನ್ನು ನೋಡೋದು ಹೆಂಗೆ ಮತ್ತೆ ನಾನು? ನಾವು ಈಗ ಎಲ್ಲೋ ಮನಾಲಿಗೆ ಹೋಯ್ತಾ ಇದೀವಿ. ಈ ಕಡೆ ತಿರ್ಗಿಸು. ಈ ಕಡೆ ಆಮೇಲೆ ಬಿಟ್ರೆ ಸಾಗರ್ ನನ್ ಗಂಡನ್ ಕರ್ಕೋಗ್ಬಿಟ್ರೆ ಅದಕ್ಕೆ ನಾವೇ ಹೊರಟೈತೆ. ತಿರ್ಗಿಸಿ ಈ ಕಡೆ ತೋರಿಸಿ, ಈ ಕಡೆ ತೋರಿಸಿ. ಹಿಂಗೆ ತಿರ್ಗಿಸೆ ಉಲ್ಟಾ. ಈಗ ತಿರ್ಸ ನನ್ನನ್ನು ತೋರ್ಸ. ಇವಂದು ಒಳ್ಳೆ ಸಮಸ್ಯೆ ಆಗೋಗೈತಣ್ಣ. ಹಿಂಗ್ ನೋಡು, ನೋಡು ಈಗ ಅವ್ನ್ ಕಾಣಿಸ್ತಾವಣ್ಣ. ಅಲ್ಲ ಇವಾಗ್ಲೇ ಏನ್ ಗೊತ್ತಾ, ಕಾಫಿ ನಮ್ಮ ಫಿಲ್ಟರ್ ಕಾಫಿಲಿ ಇದೀವಿ. ಇಷ್ಟ ಅಲ್ಲ ಅದಲ್ಲ, ಇವಾಗ್ಲೇ ಬರ್ತಾರದು. ಇನ್ನು ಮನೆಗೆ ಹೋಗಿಲ್ಲ ನಾವು. ಮನೆಗೆ ಹೋಗಿಲ್ಲ. ನನ್ ಫೋನ್ ಸರಿ ಇಲ್ಲ. ಇದು ನನ್ ಮುಖ ಕಾಣಿಸ್ತಾ ಇಲ್ಲ ತಾನೆ ನಿಮ್ಗೆ? ಫ್ರಂಟ್ ಕ್ಯಾಮ್ರಾ ಇಲ್ಲ. ಫ್ರಂಟ್ ಕ್ಯಾಮ್ರಾ ಅವಿದ್ ಓಪನ್ ಆಗಲ್ಲ. ನಾನು ಫೇಶಿಯಲ್ ಮಾಡಿಸ್ಕೊಂಡು ಇವಾಗ ಹೋಯ್ತಾ ಇದ್ದೀನಿ ಮನೆಗೆ. ಈಗ ಮಲ್ಗಲ್ಲ ಅವಿ. ಇವಾಗ್ಲೇ ಹೋಗೋಣ ಅಂತ ಹೋಯ್ತೀನಿ. ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರ್ತೀವಿ. ಅರ್ಶಿನೂ ಕರ್ಕೊ ಬರ್ತೀವಿ. ಫೋನ್ ಮಾಡಿ ತೋಳ್ಸಿದ್ವಿ. ಈಗ ಅವಳು ಮಲ್ಗೆ ಇಲ್ಲ, ಭಯ ಆಗೋಗೈತೆ ಅವಳಿಗೆ. ಎಲ್ಲಿ ಮಲ್ಕೊಬಿಡ್ತೀನೋ ಅಂತ ಅವಳಿಗೆ. ನಿಮ್ ಹೆಂಗಸ್ರಿಗೆ ಏನಾಗೈತೆ ಗೊತ್ತಾ? ಭಯ ಆಗ್ಬಿಡೈತಿ. ಎಲ್ಲಿ ಮಲ್ಕೊಂಡ್ಬಿಡ್ತೀನಿ ಅನ್ಬಿಟ್ಟು ಎದ್ದೇದ್ ನೋಡ್ತಾರಂತೆ ಗಡಿಯಾರನ. ಹ್ಞೂ ಬರ್ತೀವಿ. ಬಾಬಾ ಬಮ್ಮ ಇದೆ. ಏನ್ ಮಾಡ್ತಾ ಇದ್ದೀರಾ? ಊಟ. ಓ ನಮಸ್ಕಾರ. ಕಾಣಿಸ್ತಲ್ಲ ಅಲ್ಲ ಕಾಣಿಸ್ತಾರ ಬರೋಲ್ಲ. ವಾಯ್ಸ್ ಕೇಳಿಸುತ್ತಲ್ಲ. ಕಾಣ್ತಾ ಐತೆ, ಎಲ್ಲ ಕಾಣ್ತಾ ಐತೆ. ಇದು ಮಾಡ್ಬೇಡ್ರಿ, ಊಟ ಮಾಡ್ರಿ. ಹಾ ಚೆನ್ನಾಗಿದ್ದೀನಿ ಅಂಕಲ್. ಫ್ರಂಟ್ ಕ್ಯಾಮ್ರಾ ಓಪನ್ ಆಗಲ್ಲ. ಫ್ರಂಟ್ ಕ್ಯಾಮ್ರಾ ಇಲ್ಲ, ಫ್ರಂಟ್ ಕ್ಯಾಮ್ರಾ. ಈಗೆಲ್ಲ ಅನ್ಬಿಟ್ರೆ ರೂಪದವ್ರಿಗಿಂತ ಜಾಸ್ತಿ ಸಾಗರ್ ಇದ್ ಮಾಡ್ಬೇಡಿ, ಊಟ ಮಾಡಿ. ಅದು ಅಲ್ಲ ಇದು ಅಲ್ಲ, ಅಲ್ಲಿ ಕುರಿ ಮೇಕೆ ತಗೊಂಡಿದೀವಿ. ಮೇಕೆ ತಗೋಬೇಕಲ್ವೇ? ಬರೀ ಹೆಣ್ಮೇಕೆಗಳು ಅವೆಲ್ಲ. ನಿನ್ ತಂಗಿದಿರೆಲ್ಲ ಇರ್ಬೇಕ. ನನ್ ತಂಗಿದಿರ ಎಲ್ರು ಬೇಡ ಅಣ್ಣ, ನಿಮ್ಮ ತಂಗಿ ಒಬ್ರಿದ್ದೀರ ಸಾಕಾಯ್ತು ಅಂತ ಅಲ್ಲೇ ಅಂದೆ. ಅಲ್ಲಿ ಮಾಡ್ಕೊಂಡ್ ಹೋಗಿದೀವಿ. ಹೋಗಿದ ತಕ್ಷಣ ಏನಾಗ್ಬೇಕು, ಬರೀ ಹೆಣ್ಮೇಕೆಗಳು ಕಾಣ್ತಾವೆ ಅಂತ. ಮದ್ವೆ ಆಗಿಲ್ಲ ನಿಮ್ಗೆ ಅದಕ್ಕೆ ಅಂತ. ಅಲ್ಲ ಯಾರಿಗೇನಿರಲ್ವ ಅದೇ ಕಾಣಿಸೋದು. ಅಂಗಡಿ ಹಾಕ್ತಾ ಇರೋ ಕಾರಣ ಅವಿನಾಶ ಫುಲ್ಲು ನೀಟಾಗಿ ಪೂಜೆ ಮಾಡಿದ್ದಾರೆ, ನಾನಿಲ್ಲ ಅಂತ. ಸೊ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಮನೇಲಿ ಫಸ್ಟು ಪೂಜೆ ಮಾಡೋದು ಒಳ್ಳೆಯದು. ಬಟ್ ನನಗೆ ಟೈಮ್ ಇರಲಿಲ್ಲ. ಅವಿಗ್ರಾಜ ಮತ್ತು ಅಂಗಡಿ ಹಾಕಿಲ್ವಲ್ಲ ಅಂದ್ಬಿಟ್ಟು ಪೂಜೆ ಮಾಡಿದ್ದಾರೆ. ಸೊ ಇವಾಗ ಟೈಮ್ 12:20. ಏನು ಮಾಡೋಣ ಗುರು ಈಗ? ನಿಜ? ಹಾಂ ಮಲ್ಕೊಳ್ಳ? ಹೇಳು. ಹಲೋ, ನೀನೇನು ಮಾಡ್ತೀಯಾ? ಹಂಗಾರೆ ನೀನು ಎಬ್ಬರಿಸ್ತೀಯ ನನ್ನ? ಏಕೆ? ಏನು ಹೇಳಲ್ಲ. ನಾನು ಮಾತಾಡ್ತಾನೆ.
ಇದೆಲ್ಲ ಏನು ನಮ್ಮನೇಲಿ ಇದ್ದಿದ್ದ ಇದು ಏನು ತಗೊಂಡಿದ್ದು ಒಳ್ಳೇದಾಯ್ತು ಬಿಡು. ಸೊ ಇದೆಲ್ಲ ನಮ್ಮನೇಲಿತ್ತು. ನಾವು ಅದೇ ಪಕ್ಷ ಮಾಡ್ತೀವಲ್ಲ, ಬಟ್ ಜಾಸ್ತಿನೇ ಇದೆ. ಅದಕ್ಕೆ ಅವಿ ಎತ್ತಿಕ್ಕೈತೆ, ನಾಳೆ ತೊಗೊಂಡೋಗೋದಕ್ಕೆ. ಫ್ರೆಂಡ್ಸ್, ಈಗ ಟೈಮು 3:10. ಈಗ ಹೊರಡಬೇಕು. ಎಲ್ಲರದು ಸ್ನಾನ ಆಗಿ ಎಲ್ಲ ರೆಡಿ ಆಯಿತು. ಅವಿನಾಶ್ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬಂದಿದ ತಕ್ಷಣ ಹೊರಡಬೇಕು. ಅರ್ಶಿನೂ ಅಲ್ಲಿ ರೆಡಿ ಆಗಿದ್ದಾರೆ. ಸೊ ಹೊರಡೋದೊಂದೇ ಬಾಕಿ. ಅದಕ್ಕೂ ಮುಂಚೆ ಈಗ ನೆನ್ನೆನೇ ಅವಿ ಪೂಜೆ ಮಾಡಿದರು. ಸೊ ಇವಾಗ ನಾನು ದೀಪ ಹಚ್ಚಿ ಹೊರಡೋಣ, ಮತ್ತು ಸಿಗ್ತೀನಿ ಹೊರಡಬೇಕಾದ್ರೆ. ಫ್ರೆಂಡ್ಸ್, ನಮ್ಮ ಅಪ್ಪಂದು ಔಟ್ಫಿಟ್ ನೋಡ್ರಿ ಎಷ್ಟು ಚೆನ್ನಾಗೈತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಶರ್ಟು ಮಸ್ತಾಗೈತೆ. ನಮ್ಮಮ್ಮ ಪೂಜೆ ಮಾಡ್ತಾರೆ. ಸ್ಕಂದ ಬಾ, ಇದನ್ನು ಫೋನ್ ಇಲ್ಲಿಡು. ಆಫೀಸ್ ಫೋನು ಹೆಂಗೆಂಗೋ ಹಿಡ್ಕೊಂಡ್ರೆ ಸರ್, ವೇಸ್ಟ್ ಆಗಿದೆ. ಏನಿಲ್ಲ. ಇವನು ನೋಡಿ, ಇವನು ಔಟ್ಫಿಟ್. ಇವನಿಗೆ ಅಯ್ಯಪ್ಪ ಸ್ವಾಮಿ. ಫ್ರಿಜ್ಗೆ ಇಟ್ಬಿಡೋದು ಹಿಂಗೆ ರೈಸ್ ಕೊಡ್ಸಿದ್ನ. ಯಾಕೆ ನೈಟ್ ಬಂದು ತಿನ್ಬೇಕು ಬೇಕು ನನಗೆ. ಯಾವಾಗ ಆಯ್ತು ಬಂದಮೇಲೆ? ಏನದು ಫ್ರೆಂಡ್ಸ್, ಈಗ ಎಲ್ಲರೂ ಹೊರಟಿದ್ದೀವಿ. ಇವಾಗ ಟೈಮು 3:27 3:27 ಅಂದರೆ 3:15. ಹೀಗೆಲ್ಲ ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಅಡ್ಡಕ್ಕೆ ನಿಂತ್ಕೊಂಡ್ಬಿಟ್ಟು ನೋಡಿ. ಓಕೆ ಫ್ರೆಂಡ್ಸ್, ಹೋಗ್ತಾ ಸಿಗ್ತೀವಿ. ಫ್ರೆಂಡ್ಸ್, ಈಗ ಇಲ್ಲಿ ಬಾಳೆ ಎಲೆ ತೊಗೋಬೇಕು ಅಂತ ಬಂದ್ವಿ. ಬಟ್ ಇಲ್ಲಿ ಕ್ಲೋಸ್ ಆಗಿದೆ. ನೆನ್ನೆ ಇಲ್ಲಿ ದೇವಸ್ಥಾನದ ಹತ್ರ ಕೇಳಿದಾಗ ಅವ್ರು ಅಂದರು 3 o'clock ಹಂಗೆ ಓಪನ್ ಮಾಡ್ತಾರೆ ಅಂತ. ಬಟ್ ಇಲ್ಲಿ ಬಂದು ನೋಡಿದ್ರೆ ಏನೂ ಓಪನ್ ಮಾಡಿಲ್ಲ. ಅದಕ್ಕೆ ಇವಾಗ ಮತ್ತೆ ಹೋಗ್ತಾ ಇದ್ದೀವಿ. ಬೇರೆ ಕಡೆ ಎಲ್ಲಾದರೂ ತೊಗೋಬೇಕು. ಸೊ ಇವಾಗ ಅರ್ಶಿ ಅಕ್ಕನ ಕರ್ಕೊಂಡು ಆಮೇಲೆ ಜರ್ನಿ ಹೋಗೋದು ನೆಲಮಂಗ್ಲಾಗೆ ಸ್ಟಾರ್ಟ್. ನೆಲಮಂಗ್ಲ ಅಲ್ಲ, ನಾಗಮಂಗ್ಲ. ಸಾರಿ ಫ್ರೆಂಡ್ಸ್, ಅದು ನೆಲಮಂಗ್ಲ ಅಲ್ವಂತೆ, ನಾಗಮಂಗ್ಲ ಅಂತೆ. ಓಕೆ, ಆಮೇಲೆ ಸಿಗ್ತೀವಿ. ಬಾಯ್. ಏನ್ ಗೊತ್ತಾ ಫ್ರೆಂಡ್ಸ್, ನಾವು ಹಳೆ ವೀಕೆಂಡ್ ವಿತ್ ರಮೇಶ್ ವಿತ್ ಅಂಬರೀಶ್ ಜೊತೆಗೆ ನೋಡ್ಕೊಂಡು ಟ್ರಾವೆಲ್ ಮಾಡ್ತಾ ಇದೀವಿ. ಇನ್ನು ಆಲ್ಮೋಸ್ಟ್ ರೀಚ್ ಆಗಿದೀವಿ. ಇಲ್ಲೊಂದು ಡೈರಿ ಇತ್ತಲ್ಲ ನಮ್ಮ ಸುಳ್ಳು ಫ್ರೆಂಡ್, ಇಲ್ಲೇ ಎದ್ದಿದ್ದೀವ್ರಿ. ಈಗ ಇಲ್ಲೊಂದು 5 ನಿಮಿಷ ಆಯ್ತು ಎದ್ದಿವ್ರೆಲ್ಲ. ಏನ್ ಹೇಳ್ತೀಯ, ಮಲಗಿದ್ದೆ 5 ನಿಮಿಷ. ಮಲ್ಗಕ್ಕೆ ಬಿಡ್ಲಿಲ್ಲ, ಮನೇಲೂ ಮಲ್ಗಕ್ ಬಿಡ್ಲಿಲ್ಲ. ಎದಳೆ ರೆಡಿಯಾಗಿ ಏನೇನು ಹೊರಟ್ಬಿಡೋಣ ಅಂತಾನೆ. ಇನ್ನೊಂದು 5 ನಿಮಿಷ ಫ್ರೆಂಡ್ಸ್, ರೀಚ್ ಆಗೋಗ್ತೀವಿ ದೇವಸ್ಥಾನ. 5:15 ಹೇಳಿದ್ರು. ಏನು ಇರು, ಅವಳು ಕೊಡ್ತಾಳಿರು, ಹಾಲು ಕೊಡ್ತಾಳಿರು. ಎಲ್ಲಿ ಪಾಪು? ನೀನು ಹತ್ರ ಹೋದ್ರೆ ಅದು ಹೋಗ್ತೈತೆ. ಆಗಲಿ ಗೊತ್ತಾಯ್ತು. ಇಲ್ಲಿದೆ ನೋಡಿ. ಅಯ್ಯೋ, ರೆಡಿ ಆಗವ್ರೆ. ಬಾಯ್ ಬಾಯ್ ಬಾಯ್. ಅಯ್ಯೋ, ಓಕೆ ಫ್ರೆಂಡ್ಸ್, ಹೋಗೋಣ. ಫ್ರೆಂಡ್ಸ್, ಈಗ ನಾಗಮಂಗಲಕ್ಕೆ ಹೊರಟಿದ್ದೀವಿ.